ಎಲ್ಲರಿಗೂ ನಮಸ್ಕಾರ. ನಾನು ಮೃತ್ಯುಂಜಯ್ ಕಬ್ಬೂರ್. ದ್ವಿತೀಯ PUCಯ ಇತಿಹಾಸ ಪಠ್ಯದ 5.1ನೇ ಅಧ್ಯಾಯಕ್ಕೆ ನಿಮ್ಮೆಲ್ಲರಿಗೂ ಅತ್ಯಂತ ಆದರದ ಸ್ವಾಗತ. ಈಗಾಗಲೇ ನಾವು 5.1ನೇ ಅಧ್ಯಾಯದ ಮೊದಲ ಭಾಗದೊಳಗೆ ದೆಹಲಿ ಸುಲ್ತಾನರ ಹಿನ್ನೆಲೆಯನ್ನು ಮತ್ತು ವಿಶೇಷವಾಗಿ ದೆಹಲಿ ಸುಲ್ತಾನರಲ್ಲಿ ಖಿಲ್ಜಿ ಸಂತತಿಯ ಬಗ್ಗೆ, ಹಾಗೆ ಅಲ್ಲಾವುದ್ದೀನ್ ಖಿಲ್ಜಿಯ ಸೈನಿಕ ಸಾಧನೆಗಳು ಹಾಗೂ ಅವನು ಕೈಗೊಂಡಂತಹ ಸುಧಾರಣೆಗಳ ಬಗ್ಗೆ ಈ ಹಿಂದಿನ ಅಧ್ಯಾಯ 5.1ರ ಭಾಗ 1ರಲ್ಲಿ ನಾವು ನೋಡಿದ್ದೇವೆ. ಈ ದಿನ ಭಾಗ 2ರಲ್ಲಿ ದೆಹಲಿ ಸುಲ್ತಾನರಲ್ಲಿ ವಿಶೇಷವಾಗಿ 1320ರಲ್ಲಿ ಸ್ಥಾಪನೆಯಾದಂತಹ ತುಗ್ಲಕ್ ಸಂತತಿಯ ಬಗ್ಗೆ, ಹಾಗೆ ಮೊಹಮ್ಮದ್ ಬಿನ್ ತುಗ್ಲಕ್ನ ಬಗ್ಗೆ, ಅವನು ಕೈಗೊಂಡಂತಹ ಸುಧಾರಣೆಗಳ ಬಗ್ಗೆ, ಜೊತೆಗೆ ದೆಹಲಿ ಸುಲ್ತಾನರು ಸಾಂಸ್ಕೃತಿಕ ಕ್ಷೇತ್ರಕ್ಕೆ ನೀಡಿದಂತಹ ಕೊಡುಗೆಗಳ ಬಗ್ಗೆ ಈ ದಿನದ ಅಧ್ಯಾಯದಲ್ಲಿ ನಾವು ಕಲಿಯಲಿಕ್ಕಿದ್ದೇವೆ. ಕಂಬಳಿ ಹುಳುವಿನಿಂದಲೇ ಚಿಟ್ಟೆಯಾಗುವುದೆಂದು ಗೊತ್ತಿದ್ರೂ ಸಹ ಕಂಬಳಿ ಹುಳುವನ್ನು ಯಾರೂ ಇಷ್ಟಪಡುವುದಿಲ್ಲ. ಹಾಗೆ ನಾವೆಷ್ಟು ಒಳ್ಳೆಯವರಾಗಿದ್ದರೂ ಸಹ ಜೀವನದಲ್ಲಿ ಯಶಸ್ವಿಯಾಗುವವರೆಗೂ ನಮ್ಮನ್ನು ಯಾರೂ ಆಧರಿಸುವುದಿಲ್ಲ. ಅಂತಹ ಯಶಸ್ವಿದಾಯಕ ವ್ಯಕ್ತಿಗಳು ನಾವೆಲ್ಲ ಆಗಬೇಕು ಅನ್ನುವಂತಹ ಆಶಾದಾಯಕ ಭಾವನೆಯೊಂದಿಗೆ ಇವತ್ತಿನ ತರಗತಿಯನ್ನು ಆರಂಭಿಸ್ತಾ ಇದ್ದೀನಿ. ನಾವು ಹಿಂದಿನ ತರಗತಿಯಲ್ಲಿ ನೋಡಿದ ಹಾಗೆ ಅಲ್ಲಾವುದ್ದೀನ್ ಖಿಲ್ಜಿಯ ಕೊನೆಯ ದಿನಗಳು ಸುಖಕರತೆಯಿಂದ ಕೂಡಿರಲಿಲ್ಲ. ಅವನ ನಂಬಿಗಸ್ತನಾದಂತಹ 1000 ದಿನಾರಿಯಂತಹ ಫೇಮಸ್ ಆಗಿದ್ದಂತಹ ಮಲಿಕ್ ಕಾಫರ್ನೇ ಅವನಿಗೆ ವಿಷವನ್ನು ಕೊಟ್ಟು ಕೊಲೆಯನ್ನು ಮಾಡ್ದ. ಹಾಗಾಗಿ 1316 ಈ ಅಲ್ಲಾವುದ್ದೀನ್ ಖಿಲ್ಜಿ ಮರಣವನ್ನು ಹೊಂದಿದ. ಈ ಅಲ್ಲಾವುದ್ದೀನ್ ಖಿಲ್ಜಿ ಮರಣವನ್ನು ಹೊಂದಿದ ಮೇಲೆ ಕೆಲವು ಜನ ಅವನ ಉತ್ತರಾಧಿಕಾರಿಗಳು ಬಂದರೂ ಸಹ ಆ ಅವನತಿ ಅಲ್ಲಿಗೆ ಅಂತ್ಯವನ್ನು ಕಾಣ್ತು. ಆದರೆ 1320 ಗಿಯಾಸುದ್ದೀನ್ ತುಗ್ಲಕ್ನಿಂದ ತುಗ್ಲಕ್ ಸಂತತಿ ಸ್ಥಾಪನೆಯಾಯಿತು. ಇವ ಒಬ್ಬ ನುರಿತ ಸೇನಾನಿಯಾಗಿದ್ದ, ರಾಜನೀತಿ ತಜ್ಞನಾಗಿದ್ದ ಮತ್ತು ಸಮರ್ಥ ಆಡಳಿತಗಾರನಾಗಿ ಈ ಗಿಯಾಸುದ್ದೀನ್ ತುಗ್ಲಕ್ ಗುರುತಿಸಿಕೊಂಡಿದ್ದಾನೆ. ಇವ ಅಲ್ಲಾವುದ್ದೀನ್ ಖಿಲ್ಜಿ ಕೈಗೊಂಡಂತಹ ಹಲವಾರು ನಿರ್ದಯ ಕ್ರಮಗಳನ್ನು ಮುಕ್ತಗೊಳಿಸ್ತಾನೆ ಮತ್ತು ರಾಜ್ಯದೊಳಗೆ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಸ್ಥಾಪನೆ ಮಾಡಲಿಕ್ಕೆ ಇವ ಅಡಿಪಾಯವನ್ನು ಹಾಕಿದ ಅನ್ನೋದನ್ನು ನಾವೆಲ್ಲಿ ತಿಳ್ಕೋಬಹುದು. ವಿಶೇಷವಾಗಿ ಈ ತುಗ್ಲಕ್ ಸಂತತಿಯೊಳಗೆ ನಾವು ನೋಡೋದು ಅಂತಂದ್ರೆ ಮೊಹಮ್ಮದ್ ಬಿನ್ ತುಗ್ಲಕ್ನ ಬಗ್ಗೆ ಈ ಅಧ್ಯಾಯದೊಳಗೆ ನಾವು ಅಗತ್ಯವಾದಂತಹ ಮಾಹಿತಿಯನ್ನು ತಿಳ್ಕೊತೇವೆ. ಮೊಹಮ್ಮದ್ ಬಿನ್ ತುಗ್ಲಕ್ನು ಸಾಲಿಯಾನ ಶಕ 1325ರಿಂದ 1351ರವರೆಗೆ ಆಳ್ವಿಕೆಯನ್ನು ಮಾಡಿದಂತಹ ಅರಸ. ಇವ ಗಿಯಾಸುದ್ದೀನ್ ತುಗ್ಲಕ್ನ ಮಗ ಆಗಿದ್ದ. ರಾಜಕುಮಾರ ಜೂನಾ ಖಾನನು ಮೊಹಮ್ಮದ್ ಬಿನ್ ತುಗ್ಲಕ್ ಅನ್ನುವಂತಹ ಬಿರುದಿನೊಂದಿಗೆ 1325ರೊಳಗೆ ಸಿಂಹಾಸನವನ್ನು ಏರಿದ. ಇವ ತುಗ್ಲಕ್ ಸಂತತಿಯ ಅತ್ಯಂತ ಒಬ್ಬ ಪ್ರಸಿದ್ಧ ಅರಸ. ಇವನನ್ನು ವೈರುಧ್ಯ ಗುಣಗಳ ಮಿಶ್ರಣ ಅಂತ ಹೇಳಿ ಕರೀತಾರೆ. ಯಾಕೆ ಹಂಗೆ ಕರೀತಾರೆ ಅಂತಂದ್ರೆ ಇವ ಒಬ್ಬ ಮೇಧಾವಿ ಆಗಿದ್ದ, ಆದ್ರೆ ಆತುರತೆಯಿಂದ ಇವನ ಜೀವನ ಕೂಡಿತ್ತು. ಹಾಗಾಗಿ ಇವ ತೆಗೆದುಕೊಳ್ಳುವಂತಹ ನಿರ್ಧಾರಗಳು ಚಲೋ ಇದ್ವು, ಆದ್ರೆ ಅನುಸರಿಸುವಂತಹ ಮಾರ್ಗ ಸರಿಯಾದಂತಹ ಮಾರ್ಗ ಆಗಿರಲಿಲ್ಲ. ಹಾಗಾಗಿ ಇವನನ್ನು ವೈರುಧ್ಯ ಗುಣಗಳ ಮಿಶ್ರಣ ಅಂತ ಹೇಳಿ ಇತಿಹಾಸಕಾರರು ಬಣ್ಣಿಸಿದ್ದಾರೆ. ವಿಶೇಷವಾಗಿ ಇವ ಸೈನಿಕ, ಆರ್ಥಿಕ ಮತ್ತು ಆಡಳಿತಾತ್ಮಕ ಪ್ರಯೋಗಗಳಿಂದಾಗಿ ಅಥವಾ ಸುಧಾರಣೆಗಳಿಂದಾಗಿ ಹೆಸರುವಾಸಿಯಾಗಿರುವಂತಹ ಒಬ್ಬ ವ್ಯಕ್ತಿ. ಇವನ ಸೈನಿಕ ಆಕ್ರಮಣಗಳ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿ ಲಭ್ಯ ಇಲ್ಲ. ಆದರೂ ನೋಡೋದಾದ್ರೆ ಮೊಹಮ್ಮದ್ ಬಿನ್ ತುಗ್ಲಕ್ ಸಾಲಿಯಾನ ಶಕ 1337ರೊಳಗೆ ನಗರ್ಕೋಟ್ ಮೇಲೆ ಯಶಸ್ವಿ ದಾಳಿಯನ್ನು ಮಾಡಿದ. ಹಿಮಾಲಯದ ತಪ್ಪಲಿನ ಕರಾಜಲ್ ಮೇಲೆ ಅವನ ದಾಳಿ ಯಶಸ್ವಿಯಾದರೂ ಸಹ ಅಲ್ಲಿನ ಚಳಿಯಿಂದ ಅವನ ಸೈನ್ಯ ಬಹಳಷ್ಟು ನಷ್ಟವನ್ನು ಅನುಭವಿಸಿತು ಅನ್ನೋದನ್ನು ನಾವಿಲ್ಲಿ ಗಮನಿಸ್ತೇವೆ. ಜೊತೆಗೆ ಕಂಪಲಿರಾಯ ಮತ್ತು ಹೊಯ್ಸಳರ ವೀರಬಲ್ಲಾಳನ ವಿರುದ್ಧ ಸಹ ಇವ ದಾಳಿಯನ್ನು ಮಾಡಿದ. ಇವನ ಆಳ್ವಿಕೆಯ ಅವಧಿಯೊಳಗೆ ಹಿಂದೂ ಮುಖಂಡರು ಮತ್ತು ಮುಸ್ಲಿಂ ಪ್ರಾಂತೀಯ ರಾಜ್ಯಪಾಲರುಗಳ ಅನೇಕ ದಂಗೆಗಳನ್ನು ನಾವು ಗಮನಿಸ್ತೇವೆ. ಅವುಗಳನ್ನು ನಿರ್ದಯವಾಗಿ ಸದೆಬಡೆಯಲಾಯಿತು. ಇವರೆಲ್ಲ ಸೇರಿ ಅಂದರೆ ಆ ಕಾಲದೊಳಗೆ ನಡೆದಂತಹ ಈ ದಂಗೆಗಳನ್ನು ಇವರೆಲ್ಲ ದಮನವನ್ನು ಮಾಡಿದರು ಅನ್ನೋದನ್ನು ನಾವಿಲ್ಲಿ ಗಮನಿಸ್ತೇವೆ. ವಿಶೇಷವಾಗಿ ನಾವು ಆಗಲೇ ಹೇಳ್ದಂಗೆ ಈ ಮೊಹಮ್ಮದ್ ಬಿನ್ ತುಗ್ಲಕ್ ತನ್ನ ಆಡಳಿತಾತ್ಮಕ ಸುಧಾರಣೆಗಳಿಗಾಗಿ ಹೆಚ್ಚು ಪ್ರಖ್ಯಾತಿಯನ್ನು ಪಡ್ಕೊಂಡಂತಹ. ಹಾಗಾದ್ರೆ ಅವನ ಸುಧಾರಣೆಗಳು ಏನೇನು ಅನ್ನೋದನ್ನು ನೋಡೋದಾದ್ರೆ, ಮೊದಲನೇದು ದೋಅಬ್ನಲ್ಲಿ ತೆರಿಗೆ ಹೆಚ್ಚಳ. ಗಂಗಾ ಮತ್ತು ಯಮುನಾ ಪ್ರದೇಶದ ಇದೇನು ದೋಅಬ್ ಪ್ರದೇಶ ಇತ್ತು, ಎರಡು ನದಿಗಳ ನಡುವಿನ ಪ್ರದೇಶವನ್ನು ದೋಅಬ್ ಪ್ರದೇಶ ಅಂತ ಕರೀತಾರೆ. ಇವ ಅಲ್ಲಿನ ತೆರಿಗೆಯನ್ನು ಹೆಚ್ಚಿಸಲಿಕ್ಕೆ ನಿರ್ಧಾರವನ್ನು ಮಾಡಿದ. ಇದು ಸಾಧ್ಯವಾಗದ ಕೆಲಸ ಆಗಿದ್ರೂ ಸಹ ತೆರಿಗೆಯನ್ನು ಹೆಚ್ಚಿಸಲೇಬೇಕು ಅನ್ನುವಂತಹ ಒಂದು ನಿರ್ಣಯಕ್ಕೆ ಅವ ಬಂದಿದ್ದ. ಮತ್ತು ಅವ ಹೆಚ್ಚಿಸಿದಂತಹ ತೆರಿಗೆ ಹೆಚ್ಚಾಗಿತ್ತು. ಜೊತೆಗೆ ಮಳೆಯ ಕೊರತೆಯಿಂದಾಗಿ ಬಹಳ ರೈತರು ಅವಾಗ ಸಂಕಷ್ಟಕ್ಕೆ ಸಿಲುಕಿದ್ರು. ಅಂಥ ಟೈಮ್ ಒಳಗೆ ಈ ತೆರಿಗೆಯನ್ನು ಹೆಚ್ಚಿಗೆ ಮಾಡಿದ್ರಿಂದ ಬಹಳಷ್ಟು ಮಂದಿ ರೈತರಿಗೆ ತೆರಿಗೆಯನ್ನು ಕಟ್ಟಕ್ಕೆ ಸಾಧ್ಯ ಆಗಲಿಲ್ಲ.
ಹಾಗಾಗಿ ಯಾರು ತೆರಿಗೆಯನ್ನು ಕಟ್ಟಲಿಲ್ಲ ಅವ್ರನ್ನೆಲ್ಲ ನಿರ್ದಾಕ್ಷಿಣ್ಯವಾಗಿ ಶಿಕ್ಷೆಗೆ ಒಳಪಡಿಸಿದ. ಇದೊಂದು ರೀತಿ ಅವನ ಜನಪ್ರಿಯತೆಯನ್ನು ಕುಗ್ಗಿಸ್ತು ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದು. ಇನ್ನು ಎರಡನೇ ಪ್ರಯೋಗ ಅವ ಮಾಡಿದ್ದು ಅಂತಂದ್ರೆ ರಾಜಧಾನಿಯ ವರ್ಗಾವಣೆ. ಸಾಲಿಯನ ಶಕ 1320 ಇವ ಕೆಲವೊಂದಿಷ್ಟು ಕಾರಣಗಳಿಂದಾಗಿ ತನ್ನ ರಾಜಧಾನಿಯನ್ನು ದೆಹಲಿಯಿಂದ ದೇವಗಿರಿಗೆ ಸ್ಥಳಾಂತರ ಮಾಡಬೇಕು ಅನ್ನುವಂತಹ ಒಂದು ಯೋಜನೆಯನ್ನು ಹಾಕ್ಕೊಂಡ. ವಿಶೇಷವಾಗಿ ಮಂಗೋಲರ ದಾಳಿಗಳಿಂದ ರಾಜಧಾನಿಯನ್ನು ರಕ್ಷಣೆ ಮಾಡುವುದು ಅವನ ಉದ್ದೇಶ ಆಗಿತ್ತು ಅನ್ನೋದನ್ನು ನಾವು ಕಾಣ್ತೇವೆ. ಇವ ದೇವಗಿರಿ ಸಮೀಪ ಒಂದು ಹೊಸ ನಗರವನ್ನು ನಿರ್ಮಾಣ ಮಾಡಿದ. ಅದಕ್ಕೆ ದೌಲತಾಬಾದ್ ಅಂತ ಹೆಸರಿಟ್ಟ. ಈ ಬದಲಾವಣೆಗೆ ಅಂದರೆ ಈ ರಾಜಧಾನಿಯನ್ನು ಅವ ಅಲ್ಲಿಂದ ಅಲ್ಲಿಗೆ ವರ್ಗಾವಣೆ ಮಾಡಬೇಕು ಅಂತಂದ್ರೆ ಅದಕ್ಕಿದ್ದಂತಹ ಇನ್ನೊಂದಿಷ್ಟು ಕಾರಣಗಳು ಯಾವ್ಯಾವುದು ಅಂತಂದ್ರೆ, ದೆಹಲಿ ಗಡಿ ಪ್ರದೇಶಕ್ಕೆ ಸಮೀಪ ಇತ್ತು ಮತ್ತು ಹೊಸ ರಾಜಧಾನಿ ಸಾಮ್ರಾಜ್ಯದ ಕೇಂದ್ರದಲ್ಲಿದ್ದು ಮತ್ತು ಎಲ್ಲರನ್ನ ಅಲ್ಲಿಗೆ ಸ್ಥಳಾಂತರ ಮಾಡಲಿಕ್ಕೆ ಬಯಸಿದೆ. ಯಾಕಂದ್ರೆ ನಾವು ನಡಕಿದ್ವಿ ಅಂತಂದ್ರೆ ಬಹುಶಃ ನಮಗೆ ಬಹಳಷ್ಟು ಬಿಕ್ಕಟ್ಟು ಬರಲಿಕ್ಕಿಲ್ಲ, ಮಂಗೋಲರ ದಾಳಿನೂ ಸಹ ನಾವು ಹತ್ತಿಕ್ಕಬಹುದು ಅನ್ನುವಂಥ ಉದ್ದೇಶದಿಂದ ಇವ ರಾಜಧಾನಿಯನ್ನು ಅಲ್ಲಿಗೆ ಸ್ಥಳಾಂತರಿಸಲಿಕ್ಕೆ ಪ್ರಯತ್ನ ಮಾಡಿದ. ಇತಿಹಾಸಕಾರರ ಪ್ರಕಾರ ಒಂದು ಬೆಕ್ಕು ಮತ್ತು ನಾಯಿಯನ್ನು ಬಿಡಲಿಲ್ಲ ಅಂತ ಹೇಳಿ ಇತಿಹಾಸಕಾರ ಬರಾನಿ ಉಲ್ಲೇಖವನ್ನು ಮಾಡಿದ್ದಾರೆ. ಅದರ ಜೊತೆಗೆ ಇಬನ್ ಬತೂತ್ ಅನ್ನುವಂತಹ ಮತ್ತೊಬ್ಬರು ಹೊಸ ರಾಜಧಾನಿಗೆ ಹೋಗಲು ಇಚ್ಛಿಸಿದ ಒಬ್ಬ ಕುರುಡ ಮತ್ತು ಹೆಳವರನ್ನು ಸಹ ಎಳೆದುಕೊಂಡು ಹೋದರು ಅನ್ನೋದನ್ನು ಇಲ್ಲಿ ಈ ಇತಿಹಾಸಕಾರರು ತಮ್ಮ ದಾಖಲೆಗಳನ್ನು ಕೊಟ್ಟಿದ್ದಾರೆ. ಈ ಬದಲಾವಣೆಗೆ ಕಾರಣಗಳು ಸರಿಯಾಗಿದ್ವು, ಆದರೆ ಅವ ಅನುಸರಿಸಿದ ಮಾರ್ಗ ಸರಿಯಾಗಿರಲಿಲ್ಲ. ದೆಹಲಿಯ ಎಲ್ಲ ಜನರು ದೌಲತಾಬಾದ್ ಅಂದ್ರೆ ದೆಹಲಿಯಿಂದ ಸುಮಾರು 1120 ಕಿಲೋಮೀಟರ್ ದೂರ ಇತ್ತದು, ಅಲ್ಲಿಗೆ ಹೋಗಬೇಕು ಅನ್ನುವಂತಹ ಆಜ್ಞೆಯನ್ನು ಹೊರಡಿಸಿದ. ದಟ್ಟ ಕಾಡುಗಳ ಮಧ್ಯೆ ಭಾರಿ ಮಳೆ, ಕಾಯಿಲೆ, ದರೋಡೆಕೋರರ ಹಾವಳಿ, ಹಸಿವು ಎಲ್ಲ ಕಾರಣಗಳಿಂದಾಗಿ ಜನತೆ ಸುಸ್ತಾಗ್ಬಿಟ್ರು ಮತ್ತು ಬಹಳಷ್ಟು ಮಂದಿ ಸಾವು ನೋವುಗಳು ಬಹಳಷ್ಟು ಅಲ್ಲಿ ನಡೆದ್ವು. ಅದಾದ್ಮೇಲೆ ಇವನಿಗೆ ಅರಿವು ಆಗ್ತು, ತನ್ನ ತಪ್ಪಿನ ಅರಿವಾತು, ನಾನು ಅಲ್ಲಿಗೆ ವರ್ಗಾಯಿಸಬಾರ್ದಿತ್ತು ಅನ್ನುವಂತಹ ವಿಚಾರ ತದನಂತರ ಬಂತು. ಹಾಗಾಗಿ ಮತ್ತೆ ಅವರಿಗೆ ವಾಪಸ್ ದೆಹಲಿಗೆ ಬರುವಂಗ ಆದೇಶವನ್ನು ಕೊಟ್ಬಿಟ್ಟ. ಎಷ್ಟು ಜನ ಹೋಗುವಾಗ ಮರಣವನ್ನು ಹೊಂದಿದ್ರು, ನೋವನ್ನು ಅನುಭವಿಸಿದ್ರು, ಎಷ್ಟು ಸಮಸ್ಯೆಯನ್ನು ಎದುರಿಸಿದ್ರು, ಮತ್ತಲ್ಲಿಂದ ವಾಪಸ್ ಬರುವುದು ಅಂತಂದ್ರೆ ಅದು ನಿಜಕ್ಕೂ ಒಂದು ಅಸಾಧ್ಯಕರವಾದಂತಹ ಒಂದು ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿತ್ತು. ಹಾಗಾಗಿ ಇದರಿಂದ ಸಂಪೂರ್ಣವಾಗಿ ತನ್ನ ಜನಪ್ರಿಯತೆಯನ್ನು ಕಳೆದುಕೊಳ್ಳಲಿಕ್ಕೆ ಅವನಿಗೆ ಇದು ಒಂದು ರೀತಿ ಕಾರಣ ಆಯಿತು, ಈ ರಾಜಧಾನಿ ವರ್ಗಾವಣೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದು. ಇದಾದ್ಮೇಲೆ ಮತ್ತೊಂದು ಸುಧಾರಣೆಯನ್ನು ನಾವು ಮಾಡ್ತಾನ, ಏನು ಅಂತಂದ್ರೆ ಸಾಂಕೇತಿಕ ನಾಣ್ಯ ಚಲಾವಣೆ. ಸಾಲಿಯನ ಶಕ 1329ರಿಂದ 32 ಅವಧಿಯೊಳಗೆ ಇದು ನಡೀತದೆ. ನಾಣ್ಯ ಚಲಾವಣೆ ಒಳಗೆ ಹೊಸ ಪ್ರಯೋಗಗಳನ್ನ ತರಬೇಕು ಅಂತ ಹೇಳಿ ಇವ ದುಬಾರಿ ಲೋಹಗಳಾದಂತಹ ಚಿನ್ನ ಮತ್ತು ಬೆಳ್ಳಿಗಳನ್ನು ತನ್ನ ಹತ್ರ ಉಳಿಸ್ಕೊಂಡು ಹೆಚ್ಚಿನ ಹಣವನ್ನು ಮಾರುಕಟ್ಟೆಗೆ ಅಥವಾ ಚಲಾವಣೆಗೆ ತರಬೇಕು ಅನ್ನುವಂಥದ್ದು ಅವನ ಉದ್ದೇಶ ಆಗಿತ್ತು. ಹಾಗಾಗಿ ತಾಮ್ರದ ನಾಣ್ಯಗಳನ್ನು ಇವ ಹೊರಡಿಸಿದ. ಅವು ಬೆಳ್ಳಿಯ ನಾಣ್ಯಗಳಾದ ಟಂಕಗಳಿಗೆ ಸಮಾನವಾದಂತಹ ಮೌಲ್ಯವನ್ನು, ಅದು ಎಷ್ಟು ವ್ಯಾಲ್ಯೂವನ್ನು ಹೊಂದಿತ್ತು, ₹1 ಮೌಲ್ಯವನ್ನು ಅವು ಹೊಂದಿದ್ವು. ಈ ತಾಮ್ರದ ನಾಣ್ಯಗಳನ್ನು ಅಚ್ಚು ಹಾಕುವುದು ಸರ್ಕಾರದ ಏಕಸ್ವಾಮ್ಯವಾಗಿರುವಂತೆ ಮಾಡಲಿಲ್ಲ. ಅಂದ್ರೆ ಗೌರ್ಮೆಂಟ್ನಿಂದ ಈ ಹಣವನ್ನು ಪ್ರಿಂಟ್ ಮಾಡ್ತಾ ಇರಲಿಲ್ಲ ಅಥವಾ ಅಲ್ಲಿಂದ ಅದಕ್ಕೆ ಸೀಲನ್ನು ಹಾಕಿ ಕೊಡ್ತಾ ಇರಲಿಲ್ಲ. ಕೇವಲ ಸರ್ಕಾರದವರು ಆ ಕೆಲಸವನ್ನು ಮಾಡಲಿಲ್ಲ. ಹಾಗಾಗಿ ಇದರ ಒಂದು ರೀತಿ ನಕಲಿ ನಾಣ್ಯಗಳ ಪ್ರವಾಹನೇ ಉಕ್ಕಿ ಹರಿದು ಬಿಡ್ತು ಆಗಿನ ಕಾಲದೊಳಗೆ. ಅಂದ್ರೆ ಪ್ರತಿಯೊಬ್ಬರ ಮನೆಯೊಳಗೂ ಅವರು ಯಾರಿದ್ರು ಅಂಥವರು ಈ ನಕಲಿ ನಾಣ್ಯಗಳನ್ನು ಸೃಷ್ಟಿಸಲಿಕ್ಕೆ ಪ್ರಾರಂಭ ಮಾಡಿದರು. ಆಮೇಲೆ ಮಾರುಕಟ್ಟೆ ತುಂಬ ಎಲ್ಲ ನಕಲಿ ನಾಣ್ಯಗಳ ಹಾವಳಿನ ಹೆಚ್ಚಾಗ್ಬಿಡ್ತು. ಹಾಗಾಗಿ ತೆರಿಗೆನೂ ಸಹ ಈ ನಕಲಿ ನಾಣ್ಯಗಳಿಂದ ಪಾವತಿ ಮಾಡಕ್ಕೆ ಪ್ರಾರಂಭ ಮಾಡಿದ್ರು. ವಿನಿಮಯ ಮಾಧ್ಯಮವಾಗಿ ತಾಮ್ರದ ನಾಣ್ಯಗಳು ತಮ್ಮ ಮೌಲ್ಯವನ್ನು ಕಳೆದುಕೊಂಡ್ಬಿಟ್ವು. ವ್ಯಾಪಾರ ಬಹಳಷ್ಟು ನಷ್ಟಕ್ಕೆ ಈಡಾಯಿತು. ಅದರಿಂದ ಸುಲ್ತಾನ ತಾಮ್ರ ನಾಣ್ಯಗಳನ್ನು ಹಿಂಪಡೆದ. ತಮ್ಮಲ್ಲಿರುವಂತಹ ತಾಮ್ರ ನಾಣ್ಯಗಳ ಬದಲಾಗಿ ಜನರು ಚಿನ್ನ ಬೆಳ್ಳಿಯ ನಾಣ್ಯಗಳನ್ನು ಬದಲಾಯಿಸಿಕೊಳ್ಳುವಂತೆ ಹೇಳಿದ. ಈ ಹಾವಳಿ ಬಹಳ ಆಯಿತು ನಕಲಿ ನಾಣ್ಯಗಳದ್ದು. ಅವಾಗ ಏನು ಹೇಳಿದ ಅಂತಂದ್ರೆ, ಚಿನ್ನ ಬೆಳ್ಳಿಯ ನಾಣ್ಯಗಳನ್ನು ತೆಗೆದುಕೊಂಡು ತಾಮ್ರದ ನಾಣ್ಯಗಳಿದ್ವು ಅವುಗಳನ್ನು ನೀವು ಕೊಟ್ಟು ಇವುಗಳನ್ನು ಒಯ್ಯಿರಿ ಅನ್ನುವಂತಹ ಒಂದು ಆದೇಶವನ್ನು ಹೊರಡಿಸಿದ. ಇದರಿಂದ ರಾಜ್ಯದ ಖಜಾನೆ ಬರಿದಾಯಿತು. ಹಿಂಗ ಸುಲ್ತಾನನ ನಾಣ್ಯ ಸುಧಾರಣೆಯೂ ಸಹ ಸಂಪೂರ್ಣವಾಗಿ ವಿಫಲಗೊಂಡಿತು. ಅವನ ನಡತೆಯ ಲಕ್ಷಣಗಳ ಬಗ್ಗೆ ಬಹಳಷ್ಟು ವಾದ ವಿವಾದಗಳಿದಾವ. ಡಾಕ್ಟರ್ VS ಮಿತ್ರ ಅವರು ಇವನೊಬ್ಬ ಪರಸ್ಪರ ವಿರುದ್ಧ ಗುಣಗಳ ಮಿಶ್ರಣ ಆಗಿದ್ದ ಅನ್ನೋದನ್ನ ಹೇಳ್ಯಾರ. ಇವ ಸುಶಿಕ್ಷಿತ ವಿದ್ವಾಂಸನಾಗಿದ್ದ, ಒಳ್ಳೆಯ ಮಾತುಗಾರ ಆಗಿದ್ದ, ಪ್ರತಿಭಾವಂತ ಕಲಾಲಿಪಿಕಾರ ಮತ್ತು ಧರ್ಮನಿಷ್ಠ ಮುಸಲ್ಮಾನನಾಗಿದ್ದ. ಗಣಿತ, ಖಗೋಳಶಾಸ್ತ್ರ, ತತ್ವಶಾಸ್ತ್ರ ಮತ್ತು ತರ್ಕಶಾಸ್ತ್ರಗಳಲ್ಲೂ ಅವನಿಗೆ ಪಾಂಡಿತ್ಯವಿತ್ತು. ಆದರೆ ಅವನ ನೀತಿಗಳು ಸರಿಯಾಗಿದ್ರೂ ಅವುಗಳ ಜಾರಿಯ ಯೋಜನೆ ಸಮರ್ಪಕವಾಗಿರಲಿಲ್ಲ. ಹಾಗಾಗಿ ಅವನ ಜನಪ್ರಿಯತೆ ಇದರಿಂದ ಕುಂದಿತು. ಹಾಗಾಗಿ ಅವನಿಗೆ ವೈರುಧ್ಯ ಗುಣಗಳ ಮಿಶ್ರಣ ಅನ್ನುವಂತಹ ಖ್ಯಾತಿಯನ್ನ
ಈ ಅವನ ಪ್ರಯೋಗಗಳು ಅಥವಾ ಸುಧಾರಣೆಗಳಿಂದಾಗಿ ಅವನಿಗೆ ಬಂದಿತು. ಮಹಮ್ಮದ್ ಬಿನ್ ತುಗ್ಲಕ್ ಸಾಲಿಯಾನ ಶಕ 1351 ಸಿಂಧ್ರೊಳಗ ಮರಣವನ್ನು ಹೊಂದಿದ. ಸರ್ದಾರರು ಫಿರೋಜ್ ಶಾ ತುಗ್ಲಕ್ನನ್ನು ಅವನ ಉತ್ತರಾಧಿಕಾರಿಯನ್ನಾಗಿ ಆಯ್ಕೆ ಮಾಡಿದ್ರು. ಸುಲ್ತಾನರ ಆಳ್ವಿಕೆ ನಿಧಾನವಾಗಿ ಅವನತಿಯತ್ತ ಆರಂಭಿಸಿತು. ತುಗ್ಲಕ್ ಸಂತತಿಯ ನಂತರ ಸಯ್ಯದರು ಮತ್ತು ಲೋಧಿಗಳು ಅಧಿಕಾರಕ್ಕೆ ಬಂದರು. ಅದಾದ್ಮೇಲೆ ನಮಗೆಲ್ಲ ಗೊತ್ತಿರುವಂಗ ಸಾಲಿಯಾನ ಶಕ 1526 ಮೊದಲ ಪಾನಿಪತ್ ಕದನ ನಡೀತದೆ. ಅವಾಗ ಇಬ್ರಾಹಿಂ ಲೋಧಿ, ಬಾಬರ್ ಇವರಿಬ್ಬರ ನಡುವೆ ನಡೆದಂತಹ ಈ ಕದನದೊಳಗ ಬಾಬರ್ ಇಬ್ರಾಹಿಂ ಲೋಧಿಯನ್ನ ಸೋಲಿಸಿ ಮೊಘಲ್ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡಿದ. ಇಲ್ಲಿಗೆ ಈ ದೆಹಲಿ ಸುಲ್ತಾನರ ಆಳ್ವಿಕೆ 1526 ಕೊನೆಗೊಂಡಿತು ಅನ್ನೋದನ್ನ ನಾವು ಹಿಂಗ ನೋಡಬಹುದು. ಇನ್ನು ಇವರ ಕೊಡುಗೆಗಳನ್ನು ನೋಡೋದಾದ್ರೆ, ಯಾವ್ಯಾವ ಕ್ಷೇತ್ರಕ್ಕೆ ಏನೇನು ಕೊಡುಗೆಯನ್ನು ಕೊಟ್ಟರು ಅನ್ನೋದನ್ನು ನೋಡೋದಾದ್ರೆ, ಆಡಳಿತ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಂಗ ದೆಹಲಿ ಸುಲ್ತಾನರ ರಾಜ್ಯ ದೇವಪ್ರಭುತ್ವವಾಗಿತ್ತು. ಅಂದ್ರೆ ದೇವರ ಅಸ್ತಿತ್ವದೊಳಗೆ ಇವರ ನಂಬಿಕೆಯನ್ನು ಇಟ್ಟಿದ್ರು. ಶರಿಯತ್ ರಾಜ್ಯದ ನಿಯಮಗಳಾಗಿದ್ವು. ಅಂದ್ರೆ ಇಸ್ಲಾಂ ಕಾನೂನನ್ನು ಇವರು ರಾಜ್ಯದ ನಿಯಮಗಳನ್ನಾಗಿ ಸ್ವೀಕಾರ ಮಾಡಿದ್ರು. ಉಲೇಮಾ ರಾಜ್ಯ ಮತ್ತು ಆಡಳಿತವನ್ನು ನಿಯಂತ್ರಿಸ್ತಾ ಇತ್ತು. ಉಲೇಮಾ ಅಂತಂದ್ರೆ ಇಸ್ಲಾಂ ವಿದ್ವಾಂಸರ ಒಂದು ಸಮಿತಿಯನ್ನು ಮಾಡಿದ್ರು. ಅದರೊಳಗೆ ಇಸ್ಲಾಂನ ವಿದ್ವಾಂಸರು ಇರ್ತಾ ಇದ್ರು. ಅದು ರಾಜ್ಯವನ್ನು ಮತ್ತು ಆಡಳಿತವನ್ನು ನಿಯಂತ್ರಣ ಮಾಡ್ತಾ ಇತ್ತು. ಸುಲ್ತಾನರು ತಮ್ಮನ್ನ ಖಲೀಫಾದ ಮುಖ್ಯಸ್ಥ ಅಂತ ಹೇಳಿ ಕರ್ಕೊಂಡಿದ್ರು ಅನ್ನೋದನ್ನ ನಾವು ಈ ಆಡಳಿತದ ಬಗ್ಗೆ ನೋಡುವಾಗ ಗಮನಿಸ್ತೇವೆ. ಇನ್ನು ವಿಶೇಷವಾಗಿ ಆಡಳಿತ ಕೇಂದ್ರ ಸರ್ಕಾರದ ಬಗ್ಗೆ ನೋಡೋದಾದ್ರೆ, ಸುಲ್ತಾನನ ಅಧಿಕಾರದ ಉಗಮ ಕೇಂದ್ರವಾಗಿದ್ದನು. ಅಂದ್ರೆ ಪ್ರೈಮ್ ಮಿನಿಸ್ಟರ್ ಯಾರಾಗಿದ್ರು ಅಂತಂದ್ರೆ ಸುಲ್ತಾನ, ಅರಸ ಆಗಿದ್ದ. ಅವನೇ ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗದ ಅಧಿಕಾರಗಳನ್ನು ಚಲಾವಣೆ ಮಾಡ್ತಾ ಇದ್ದ. ಅವನಿಗೆ ಆಗಿಂದಾಗ ಉಲೇಮಾ, ಅದೇನು ವಿದ್ವಾಂಸರ ಸಮಿತಿ ಇತ್ತು, ಅವರ ಮಾರ್ಗದರ್ಶನ ಕೊಡ್ತಾ ಇದ್ರು. ಅದಾಗಿನ್ನೂ ಸಹ ಅಲ್ಲಾವುದ್ದೀನ್ ಖಿಲ್ಜಿ ಉಲೇಮಾವನ್ನ ರಾಜ್ಯ ವ್ಯವಹಾರಗಳಿಂದ ದೂರ ಇಟ್ಟಿದ್ದ ಅನ್ನೋದನ್ನ ನಾವಿಲ್ಲಿ ಗಮನಿಸ್ತೇವೆ. ಹಲವು ಮಂತ್ರಿಗಳ ನೆರವಿನಿಂದ ಸುಲ್ತಾನ ಆಡಳಿತವನ್ನು ನಡೆಸ್ತಾ ಇದ್ದ. ಅವರು ವಿದೇಶಾಂಗ ವ್ಯವಹಾರ, ಕಂದಾಯ, ರಾಜಪತ್ರ ವ್ಯವಹಾರ, ಕೃಷಿ, ಮಾರುಕಟ್ಟೆ, ಸೈನ್ಯ, ನ್ಯಾಯಾಡಳಿತ ಹಿಂಗ ಬೇರೆ ಬೇರೆ ಇಲಾಖೆಗಳ ಉಸ್ತುವಾರಿಯನ್ನು ಹೊಂದಿದ್ರು. ಅವರಿಗೆ ಬೇರೆ ಬೇರೆಯಾದಂತಹ ಹೆಸರನ್ನು ಕೊಟ್ಟಿದ್ರು. ವಜೀರ್ ಅನ್ನುವಂಥದ್ದು, ಅರೀಜ್, ಅಮೀರ್, ಭರೀದ್, ದಬೀರ್ ಹಿಂಗ ಅವರಿಗೆ ಬೇರೆ ಬೇರೆ ಇಲಾಖೆಯ ಮುಖ್ಯಸ್ಥರೇನಿದ್ರು ಅವರಿಗೆ ಬೇರೆ ಬೇರೆಯಾದಂತಹ ಹೆಸರನ್ನ ಅವರು ಕೊಟ್ಟಿದ್ರು. ಇನ್ನು ಕಂದಾಯದ ಬಗ್ಗೆ ನೋಡೋದಾದ್ರೆ, ಭೂ ಕಂದಾಯ, ಯುದ್ಧದ ಲೂಟಿ, ವಾರ್ಷಿಕ ಕಪ್ಪಕಾಣಿಕೆ, ಗೃಹ, ನೀರು, ಧಾರ್ಮಿಕ ಮತ್ತು ತಲೆಗಂದಾಯ ಅಂತಂದ್ರೆ ಜಿಜಿಯಾ ಮುಂತಾದ ತೆರಿಗೆಗಳು ರಾಜ್ಯ ಆದಾಯದ ಪ್ರಮುಖ ಮೂಲಗಳಾಗಿದ್ವು. ಭೂ ಕಂದಾಯವನ್ನ ನಗದು ಅಥವಾ ಧಾನ್ಯ ರೂಪಾಯಿ ಎರಡರಲ್ಲೂ ಸಹ ಇವರು ಪಾವತಿಯನ್ನು ಮಾಡಬಹುದಾಗಿತ್ತು. ಇದಿಷ್ಟು ಕಂದಾಯದ ಬಗ್ಗೆ. ಇನ್ನು ನ್ಯಾಯಾಂಗ ಅಂದ್ರೆ ನ್ಯಾಯಕ್ಕೆ ಸಂಬಂಧಪಟ್ಟಂತಹ ವ್ಯವಸ್ಥೆ ಏನೇನಿತ್ತು ಅಂತಂದ್ರೆ, ಸುಲ್ತಾನರು ಕಾಜಿ ಉಲ್ ಖಾಜತ್ ಅಂದ್ರೆ ಚೀಫ್ ಜಸ್ಟಿಸ್ ಅಂತ ಏನು ಕರಿತೀವಿ, ಮುಖ್ಯ ನ್ಯಾಯಾಧೀಶ, ಅವನ ನೆರವಿನಿಂದ ಒಂದು ನ್ಯಾಯದ ಆಡಳಿತವನ್ನು ನಡೆಸ್ತಾ ಇದ್ರು. ಮುಖ್ಯ ಕಾಜಿಗೆ ಮುಫ್ತಿ, ಇಸ್ಲಾಮಿ ಕಾಯ್ದೆಗಳ ವ್ಯಾಖ್ಯಾನಕಾರನನ್ನ ಅವರು ನೆರವನ್ನು ನೀಡ್ತಾ ಇದ್ರು. ನಗರ ಮತ್ತು ಪಟ್ಟಣಗಳಲ್ಲಿ ಮುಕ್ತಿಗಳ ನೆರವನ್ನು ಪಡೆದ ಕಾಜಿಗಳ ನೇತೃತ್ವದ ನ್ಯಾಯಾಲಯಗಳನ್ನು ಸ್ಥಾಪನೆ ಮಾಡಿದ್ರು. ಕಾನೂನು ಮತ್ತು ಸುವ್ಯವಸ್ಥೆಯನ್ನು ನೋಡಿಕೊಳ್ಳಿಕ್ಕೆ ಕೊತ್ವಾಲ್ ಅನ್ನುವಂತಹ ಅಧಿಕಾರಿಯನ್ನ ನೇಮಕ ಮಾಡಿದ್ರು. ಇದಿಷ್ಟು ನ್ಯಾಯಾಂಗ ಇಲಾಖೆಗೆ ಸಂಬಂಧಪಟ್ಟಂಥ ವ್ಯವಸ್ಥೆಯನ್ನ ದೆಹಲಿ ಸುಲ್ತಾನರ ಕಾಲದೊಳಗೆ ನಾವು ಕಾಣ್ತೀವಿ. ಅದಾದ್ಮೇಲೆ ಸೈನ್ಯಾಡಳಿತಕ್ಕೆ ಸಂಬಂಧಪಟ್ಟ ಹಂಗ ಇವರು ಅತ್ಯಂತ ಪ್ರಬಲವಾದ ಸೈನ್ಯವನ್ನು ಹೊಂದಿದ್ರು. ನಾವು ಆಗಲೇ ನೋಡಿದಂಗೆ ಇವರು ಯಶಸ್ವಿ ದಂಡಯಾತ್ರೆಗಳನ್ನು ನೋಡಿದ್ರೆ ಗೊತ್ತಾಗ್ಬಿಡ್ತದೆ ಇವರು ಅತ್ಯಂತ ಪ್ರಬಲವಾದಂತಹ ಸೈನ್ಯವನ್ನು ಹೊಂದಿದ್ರು ಅನ್ನೋದು. ಅಶ್ವಪಡೆಯನ್ನ, ಕಾಲ್ದಳವನ್ನ, ಗಜದಳನ್ನು ಒಳಗೊಂಡಂತಹ ಸೈನ್ಯ ಇವರಲ್ಲಿತ್ತು. ಸುಲ್ತಾನರ ಆಳ್ವಿಕೆ ಮುಖ್ಯವಾಗಿ ಸೈನಿಕ ರಾಜ್ಯ ಆಗಿತ್ತು. ಸುಲ್ತಾನನೇ ಸರ್ವೋನ್ನತ ದಂಡನಾಯಕ ಆಗಿದ್ದ. ಮುಖ್ಯ ನ್ಯಾಯಾಧೀಶ ಮತ್ತು ಕಾಜಿಗಳನ್ನು ಹೊರತುಪಡಿಸಿ ಉಳಿದೆಲ್ಲ ಮಂತ್ರಿಗಳು ಮತ್ತು ಅಧಿಕಾರಿಗಳು ನಾಗರಿಕ ಮತ್ತು ಸೈನಿಕ ಸೇವೆಗಳೆರಡನ್ನ ನೀಡಬೇಕಾಗಿತ್ತು. ದಿವಾನ್ ಇ ಅರೀಜ್ ಸೈನ್ಯಾಡಳಿತ ಮತ್ತು ಸಂಘಟನೆಯ ಉಸ್ತುವಾರಿ ಅಧಿಕಾರಿಯಾಗಿದ್ದ. ಪ್ರಾಂತೀಯ ಆಡಳಿತ. ಇನ್ನು ಪ್ರಾಂತೀಯ ಆಡಳಿತಕ್ಕೆ ಸಂಬಂಧಪಟ್ಟ ಹಂಗ ನಾವು ಈ ಕಾಲದಾಗಿನ ವ್ಯವಸ್ಥೆಯನ್ನು ನೋಡೋದಾಗಿದ್ರೆ, ಸಾಮ್ರಾಜ್ಯವನ್ನ ಇಕ್ತಾ ಅನ್ನುವಂತಹ ಅನೇಕ ಪ್ರಾಂತ್ಯಗಳನ್ನಾಗಿ ವಿಂಗಡಣೆಯನ್ನು ಮಾಡಿದ್ರು. ಪ್ರತಿಯೊಂದು ಪ್ರಾಂತ್ಯವು ನಯೀಬ್ ಸುಲ್ತಾನ್ ಅನ್ನುವಂತಹ ರಾಜ್ಯಪಾಲನ ಅಧೀನದೊಳಗಿತ್ತು. ರಾಜ್ಯಪಾಲ ತನ್ನ ಪ್ರಾಂತ್ಯದಲ್ಲಿ ನಿರಂಕುಶ ಅಧಿಕಾರಿಗಳನ್ನು ಚಲಾವಣೆ ಮಾಡ್ತಾ ಇದ್ದ. ಅವ ತನ್ನ ಪ್ರಾಂತ್ಯದಲ್ಲಿ ಆಡಳಿತ, ಕಂದಾಯ, ವಸೂಲಿ, ಕಾನೂನು ಮತ್ತು ಶಾಂತಿ ಪಾಲನೆ ಮುಂತಾದ ಕಾರ್ಯಗಳನ್ನು ನೋಡಿಕೊಳ್ತಾ ಇದ್ದ. ಅವನು ತನ್ನದೇ ಆದಂತಹ ಸೈನ್ಯವನ್ನು ಸಹ ಹೊಂದಿದ್ದ. ಕೆಲವು ಸುಲ್ತಾನರಿಗೆ ರಾಜ್ಯಪಾಲರನ್ನು ವರ್ಗಾಯಿಸುವಂತಹ ಪರಿಪಾಠವನ್ನ ಅಲ್ಲಿ ನಾವು ಕಾಣ್ತೇವೆ. ಸುಲ್ತಾನರ ವಿರುದ್ಧ ದಂಗೆ ಎದ್ದಂತಹ ರಾಜ್ಯಪಾಲರನ್ನ ಬಹಳ ಕಠಿಣವಾಗಿ ಶಿಕ್ಷೆಗೆ ಒಳಪಡಿಸ್ತಾ ಇದ್ರು. ಪ್ರತಿಯೊಂದು ಪ್ರಾಂತ್ಯನೂ ಸಹ ಶಿಖ್ ಮತ್ತು ಪರಗಣಗಳನ್ನಾಗಿ ವಿಂಗಡಣೆಯನ್ನು ಮಾಡಿದ್ರು.
ಶಿಕ್ದಾರರು ಮತ್ತು ಅಮೀಲ್ಗಳು ಕ್ರಮವಾಗಿ ಅವುಗಳ ಆಡಳಿತವನ್ನು ನೋಡಿಕೊಳ್ತಾ ಇದ್ರು. ಗ್ರಾಮವು ಆಡಳಿತದ ಅತ್ಯಂತ ಪ್ರಾಥಮಿಕ ಘಟಕ ಆಗಿತ್ತು. ಅದು ಪರಂಪರಾಗತ ಅಧಿಕಾರಿಗಳಾದ ಚೌಧರಿ, ಪಟ್ವಾರಿ, ಚೌಕಿದಾರ್ ಮುಂತಾದವರನ್ನ ಹೊಂದಿತ್ತು ಅನ್ನೋದನ್ನ ನಾವಿಲ್ಲಿ ಕಾಣಬಹುದು. ಇನ್ನು ಸಾಹಿತ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗ ಈ ಕಾಲದ ಬೆಳವಣಿಗೆಯನ್ನು ನೋಡೋದಾದ್ರೆ, ಈ ಕಾಲ ಪರ್ಷಿಯನ್ ಮತ್ತು ದೇಶೀಯ ಭಾಷೆ ಸಾಹಿತ್ಯದ ಅಭಿವೃದ್ಧಿಗೆ ಸಾಕ್ಷಿಯಾಗಿತ್ತು. ಮಧ್ಯ ಏಷ್ಯಾದ ಪರ್ಷಿಯನ್ ಕವಿಗಳು ದೆಹಲಿ ಸುಲ್ತಾನರ ಆಸ್ಥಾನದೊಳಗೆ ಬೆಳೆದ್ರು ಮತ್ತು ಆಶ್ರಯವನ್ನು ಪಡ್ಕೊಂಡಿದ್ರು. ಅಮೀರ್ ಖುಸ್ರು ಅತ್ಯಂತ ಪ್ರಮುಖವಾದಂತಹ ಬರಗಾರ. ಅವನನ್ನ ಭಾರತದ ಗಿನಿ ಅಂತ ಹೇಳಿ ನಾವು ಕರಿತೇವೆ. ಬಹಳಷ್ಟು ಸಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಪ್ರಶ್ನೆಯನ್ನ ಕೇಳಿರ್ತಾರೆ, ಭಾರತದ ಗಿನಿ ಎಂದು ಯಾರನ್ನು ಕರೆಯಲಾಗುತ್ತದೆ ಅಂತ ಹೇಳಿ. ಅಮೀರ್ ಖುಸ್ರುನನ್ನ ಭಾರತದ ಗಿನಿ ಅಂತ ಹೇಳಿ ಕರೀತಾರೆ. ಖಜಾನ್ ಉಲ್ ಫತಹ ಮತ್ತು ತಾರಿಖ್ ಇ ಅಲೈ ಅವನು ಬರೆದಂತಹ ಅತ್ಯಂತ ಪ್ರಮುಖ ಗ್ರಂಥಗಳು. ಅಮೀರ್ ಹಸನ್ ದೆಹಲಿಯ ಅಷ್ಟಷಟ್ಪದಿ ರಚನೆಯನ್ನ ಮಾಡಿದ. ಬದ್ರ್ ಉದ್ದೀನ್, ಮೌಲಾನಾ ಮೊಯಿನ್ ಉದ್ದೀನ್ ಉಮ್ರಾನಿ ಮತ್ತು ಹಸನ್ ನಿಜಾಮಿ ಇವರು ಪ್ರಮುಖ ಪರ್ಷಿಯನ್ ಬರಹಗಾರರಾಗಿದ್ದರು. ಮೊಹಮ್ಮದ್ ಬಿನ್ ತುಗ್ಲಕ್ ಮತ್ತು ಫಿರೋಜ್ ಶಾ ತುಗ್ಲಕ್ ಪ್ರಸಿದ್ಧ ವಿದ್ವಾಂಸರಾಗಿದ್ದರು. ಜಿಯಾವುದ್ದೀನ್ ಬರಾನಿ ಮತ್ತು ಇಬನ್ ಬತೂತ್ ಇವರಿಬ್ಬರು ಅತ್ಯಂತ ಪ್ರಮುಖವಾದಂತಹ ಇತಿಹಾಸಕಾರರಾಗಿದ್ದರು. ಬರಾನಿ ಅಪೂರ್ಣಗೊಳಿಸಿದಂತಹ ಅಂದರೆ ಪೂರ್ಣ ಮಾಡಲಿಕ್ಕೆ ಆಗದೇ ಇದ್ದಂತಹ ಒಂದು ಪುಸ್ತಕ ತಾರಿಖ್ ಇ ಫಿರೋಜ್ ಶಾಹಿ ಅನ್ನುವಂಥದ್ದನ್ನು ಶಾಮ್ಸ್ ಇ ಸಿರಾಜ್ ಆಫೀಫ್ ಪೂರ್ತಿಗೊಳಿಸಿದ ಅನ್ನೋದನ್ನು ನಾವಿಲ್ಲಿ ಗಮನಿಸ್ತೇವೆ. ಭಕ್ತಿ ಚಳವಳಿಯ ಸ್ಥಳೀಯ ಭಾಷಾ ಸಾಹಿತ್ಯ ಅಂದ್ರೆ ಹಿಂದಿ, ಬಂಗಾಳಿ, ಪಂಜಾಬಿ ಮತ್ತು ಗುಜರಾತಿಗಳ ಬೆಳವಣಿಗೆನೂ ಸಹ ಅದಕ್ಕೂ ಸಹ ಈ ಕಾಲದೊಳಗೆ ಅವಕಾಶ ಅನ್ನೋದು ಸಿಕ್ಕಿತ್ತು. ಚಾಂದ್ ಬರ್ದಾಯಿ ಬರೆದಂತಹ ಪೃಥ್ವಿರಾಜ್ ರಾಸೋ ಮತ್ತು ಮಲಿಕ್ ಮೊಹಮ್ಮದ್ ಜೈಸಿಯ ಪದ್ಮಾವತಿ ಇವಿಷ್ಟು ಪ್ರಮುಖ ಗ್ರಂಥಗಳನ್ನಾಗಿ ನಾವು ಕಾಣ್ತೇವೆ. ಸಂಸ್ಕೃತ ಗ್ರಂಥಗಳನ್ನು ಸಹ ಪರ್ಷಿಯನ್ ಭಾಷೆಗೆ ತರ್ಜುಮೆ ಮಾಡಲಿಕ್ಕೆ ಪ್ರೋತ್ಸಾಹವನ್ನ ಈ ಅವಧಿಯೊಳಗೆ ಗಮನಿಸ್ತೇವೆ ನಾವು. ಇನ್ನು ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಸಂಬಂಧಪಟ್ಟಂತಹ ಇವರ ಕೊಡುಗೆಯನ್ನು ನೋಡೋದಾದ್ರೆ, ವಾಸ್ತುಶಿಲ್ಪದ ಪರಂಪರೆಯನ್ನ ದೆಹಲಿ ಸುಲ್ತಾನರು ಸಮೃದ್ಧವನ್ನುಗೊಳಿಸಿದ್ರು. ಇಂಡೋ ಇಸ್ಲಾಮಿಕ್ ಅನ್ನುವಂತಹ ಒಂದು ಹೊಸ ಶೈಲಿಯ ಬೆಳವಣಿಗೆಗೆ ಅವರು ಕಾರಣ ಆದರು. ಹಿಂದೂ ಮತ್ತು ಇಸ್ಲಾಂ ಧಾರ್ಮಿಕ ವಿಚಾರಗಳ ಸಮ್ಮಿಲನವನ್ನ ಇದು ಪ್ರತಿನಿಧಿಸ್ತದೆ. ಮಿನಾರ್ಗಳು, ಕಮಾನುಗಳು, ಗುಮ್ಮಟಗಳು, ಹಜಾರ್ಗಳು, ಬೃಹತ್ ಹೆಬ್ಬಾಗಿಲುಗಳನ್ನು ಇವೆಲ್ಲವನ್ನ ಈ ಇಂಡೋ ಇಸ್ಲಾಮಿಕ್ ಶೈಲಿ ಒಳಗೊಂಡಿತ್ತು ಅನ್ನೋದನ್ನು ನಾವು ಗಮನಿಸಬಹುದು. ವಿಶೇಷವಾದಂತಹ ಇವರ ಕಟ್ಟಡಗಳನ್ನು ನೋಡೋದಾದ್ರೆ, ದೆಹಲಿಯ ಕುವಾತುಲ್ ಇಸ್ಲಾಂ ಮಸೀದಿ ಮತ್ತು ಅಜ್ಮೀರಾದ ಅಡೈ ದಿನ್ ಕಾ ಝೋಂಪರ್ ಮಸೀದಿಗಳು ಇವು ಅವರು ಪ್ರಾರಂಭದೊಳಗೆ ರಚನೆ ಮಾಡಿದಂತಹ ಒಂದು ಕಟ್ಟಡಗಳಾಗಿದ್ವು. ಅದಾದ್ಮೇಲೆ ಬಹಳ ವಿಶೇಷವಾಗಿ ನಾವು ದೆಹಲಿ ಸುಲ್ತಾನರನ್ನ ಗುರುತಿಸುವುದು ಯಾತಕ್ಕಾಗಿ ಅಂದರೆ ಕುತುಬ್ ಮಿನಾರ್ನ ನಿರ್ಮಾಣಕ್ಕಾಗಿ. ಇದನ್ನು ಕುತುಬುದ್ದೀನ್ ಐಬಕ್ ಪ್ರಾರಂಭವನ್ನು ಮಾಡಿದ. ಇಲ್ತಮಶ್ ಇದನ್ನು ಪೂರ್ಣಗೊಳಿಸಿದ. ಇದು ಇಂದಿಗೂ ಸಹ ನಾವು ದೆಹಲಿ ಒಳಗೆ ಇದನ್ನು ಕಾಣಬಹುದಾಗಿದೆ. ಹೌಜ್ ಇ ಶಾಮ್ಸಿ ಜಾಮಿ ಮಸೀದಿ ಮತ್ತು ಶಾಮ್ಸಿ ಈದ್ಗಾಗಳನ್ನು ಇಲ್ತಮಶ್ ನಿರ್ಮಾಣ ಮಾಡಿದ. ಅವನ ಕಟ್ಟಡಗಳೊಳಗೆ ಜಾಮಿ ಮಸೀದಿ ಒಂದು ಬೃಹತ್ ಮತ್ತು ಅತ್ಯಂತ ಸುಂದರವಾದಂತಹ ಕಟ್ಟಡ ಅನ್ನೋದನ್ನು ನಾವು ಗಮನಿಸ್ತೇವೆ. ಅಲ್ಲಾವುದ್ದೀನ್ ಖಿಲ್ಜಿ ದೆಹಲಿ ಒಳಗೆ ಹಜಾರ್ ಸಿತಂ ಅಂದ್ರೆ 1000 ಸ್ತಂಭಗಳ ಅರಮನೆಯನ್ನ ಕಟ್ಟಿದ. ಜೊತೆಗೆ ಸಿರಿಯಾಕೋಟೆ, ಜಮತ್ ಖಾನ್ ಮಸೀದಿ ಮತ್ತು ಅಲೈ ದರ್ವಾಜಗಳನ್ನು ಸಹ ಇವ ನಿರ್ಮಾಣ ಮಾಡಿದಂತಹ ಕೀರ್ತಿ ಈ ಅಲ್ಲಾವುದ್ದೀನ್ ಖಿಲ್ಜಿಗೆ ಸಲ್ತದ. ಹೀಗ ಅವರು ಜೊತೆಗೆ ತುಗ್ಲಕರು ಪಟ್ಟಣಗಳನ್ನು ಮತ್ತು ಕೋಟೆಗಳ ನಿರ್ಮಾಣಕ್ಕೆ ಅತೀವ ಆಸಕ್ತಿಯನ್ನು ತೋರಿಸಿದ್ರು. ಫಿರೋಜ್ ಶಾ ಪ್ರಸಿದ್ಧ ನಿರ್ಮಾಣಕಾರ ಆಗಿದ್ದ. ಅವನು ಫಿರೋಜಾಬಾದ್, ಫತೇಬಾದ್, ಹಿಸಾರ್ ಮತ್ತು ಜಾನ್ಪುರ್ ಅನ್ನುವಂತಹ ನಗರಗಳನ್ನು ನಿರ್ಮಾಣ ಮಾಡಿದ ಬಗ್ಗೆ ನಮಗೆ ಉಲ್ಲೇಖಗಳು ಸಿಕ್ಕಿದಾವ. ಹಿಂಗ ಒಂದು ರೀತಿ ಅತ್ಯಂತ ಶ್ರೀಮಂತಿಕೆಯಿಂದ ಕೂಡಿದಂತಹ ಯುಗ ಕಾಲ ಅವಧಿ ಅವ್ರದ್ದಾಗಿತ್ತು. ಅವರ ಆಡಳಿತ ಪದ್ಧತಿ, ಅವರು ವಿಶೇಷವಾಗಿ ದೆಹಲಿ ಸುಲ್ತಾನರು ತೆಗೆದುಕೊಂಡಂತಹ ಸುಧಾರಣೆಗಳು ಮತ್ತು ಮಾಡಿದಂತಹ ದಿಗ್ವಿಜಯಗಳು, ಜೊತೆಗೆ ನೀಡಿದಂತಹ ಕೊಡುಗೆ ಇವೆಲ್ಲವೂ ಸಹ ಅತ್ಯಂತ ವಿಶೇಷತೆಯಿಂದ ಕೂಡಿರುವಂತಹವುಗಳು. ಹೀಗೆ ದೆಹಲಿ ಸುಲ್ತಾನರ ಅವಧಿ 1526ರಲ್ಲಿ ನಡೆದಂತಹ ಈ ಒಂದು ಪಾನಿಪತ್ ಕದನದೊಳಗ ಈ ದೆಹಲಿ ಸುಲ್ತಾನರು ಸಂಪೂರ್ಣವಾಗಿ ಸೋತು ಇವರ ಲೋಧಿ ಸಂತತಿಯ ದೊರೆ ಆಗಿದ್ದಂತಹ ಇಬ್ರಾಹಿಂ ಲೋಧಿ ಬಾಬರ್ನ ವಿರುದ್ಧ ಸೋತು ಮೊಘಲರು ಆಳ್ವಿಕೆಯನ್ನು ಮಾಡಲಿಕ್ಕೆ ಒಂದು ರೀತಿ ಅಡಿಪಾಯ ಅಲ್ಲಿಂದ ಪ್ರಾರಂಭ ಆಯಿತು. ಆ ಬಗ್ಗೆ ಅಂದರೆ ಮೊಘಲರ ಬಗ್ಗೆ ನಾವು ಮುಂದಿನ ಅಧ್ಯಾಯ 5.2ರಲ್ಲಿ ಈ ಮೊಘಲರು, ಅವರ ಹಿನ್ನೆಲೆ, ಅಕ್ಬರ್ನ ಬಗ್ಗೆ, ಅಕ್ಬರ್ನ ಸಾಧನೆಗಳ ಬಗ್ಗೆ ಮುಂದಿನ ಅಧ್ಯಾಯದಲ್ಲಿ ನಾವು ತಿಳ್ಕೊಳ್ಳಿಕ್ಕಿದ್ದೇವೆ. ಜೊತೆಗೆ ರಾಜ ತೋದರಮಲ್ಲನ ಕಂದಾಯ ನೀತಿ, ಈ ಎಲ್ಲದರ ಬಗ್ಗೆ ಮುಂದಿನ ಅಧ್ಯಾಯದೊಳಗೆ ಅಗತ್ಯವಿರುವಂತಹ ಮಾಹಿತಿಯನ್ನು ನಾವು ಪಡಿತೇವೆ. ಇದಿಷ್ಟು ಈ ಅಧ್ಯಾಯ 5.1ರಲ್ಲಿ ಬರುವಂಥದ್ದು. ಮೊದಲ ಮತ್ತು 2 ಭಾಗದಲ್ಲಿ ಈ 2 ಭಾಗಗಳಲ್ಲಿ ನಾವು ಈ ಅಧ್ಯಾಯವನ್ನು ಪೂರ್ಣಗೊಳಿಸಿದ್ವಿ. ಇನ್ನು ಮುಂದಿನ ಅಧ್ಯಾಯಕ್ಕೆ ನಿರೀಕ್ಷೆ ಮಾಡ್ತಾ ಇರಿ. ಮತ್ತೆ
ಒಂದು ಹೊಸ ಕೊಟೇಶನ್ನು ಮತ್ತು ಮುಂದಿನ ಚಾಪ್ಟರ್ ಆದಂತಹ ಮೊಘಲರ ಬಗ್ಗೆ ಮಾಹಿತಿಯನ್ನು ಅಥವಾ ವಿವರಣೆಯನ್ನು ಮುಂದಿನ ಅಧ್ಯಾಯದೊಳಗೆ ತಿಳ್ಕೊಳ್ಳೋಣ. ಧನ್ಯವಾದಗಳು.